ರಾಜ್ಯಾದ್ಯಂತ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಎದುರಾಗಿದ್ದು LPG ಗ್ಯಾಸ್ಗಾಗಿ ಈಗ ಆಟೋ ಚಾಲಕರು ಹಾಹಾಕಾರ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. TV9 ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಕೂಡ ಮಾಡ್ತಾ ಇದೆ. ಈಗ ಬಾಣಸ್ವಾಡಿಯ ಹೈ ಡ್ರೈವ್ನ ಒಂದು ಬಂಕ್ ಬಳಿ ಇದ್ದೀನಿ ನಾನೀಗ. ಇಲ್ಲಿ ಯಾವ ರೀತಿಯಾದಂಥ ದೃಶ್ಯಗಳಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಬೆಳಗ್ಗಿಂದಲೂ ಕೂಡ ಇದೇ ರೀತಿಯಾದಂಥ ಒಂದು ದೃಶ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು ಆಟೋ ಚಾಲಕರು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಅಂದರೆ ಬಹಳ ಪ್ರಮುಖವಾಗಿ ಬಾಣಸವಾಡಿಯಿಂದ ಈಗ ರೈಲ್ವೆ ಅಂಡರ್ ಪಾಸ್ ಅಂದರೆ ಹೊರಮಾವು ರೈಲ್ವೆ ಅಂಡರ್ ಪಾಸ್ ತನಕ ಈಗ ಈ ಕ್ಯೂ ತಲುಪಿರುವಂಥದ್ದು. ಸುಮಾರು 500 ಮೀಟರ್ ಉದ್ದದವರೆಗೂ ಕೂಡ ಈ ಕ್ಯೂ ನಿಂತಿದೆ. ಆ ದೃಶ್ಯಗಳು ತಾವು ಗಮನಿಸ್ತಾ ಇದ್ದೀರಾ. ಆಟೋ ಚಾಲಕರು ಕೂಡ ತಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇರುವಂಥದ್ದು. ಬೆಂಗಳೂರಿನ ನಾನಾ ಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಸದ್ಯ ಬಾಣಸವಾಡಿಯ ಹೈ ಡ್ರೈವ್ನ ಒಂದು ಬಂಕ್ನಲ್ಲಿ 400 ರೂಪಾಯಿಗೆ ಒಂದು ಗ್ಯಾಸನ್ನು ಸೀಮಿತಗೊಳಿಸಿದ್ದಾರೆ. ಹೆಚ್ಚುವರಿಗೆ ಯಾರಾದರೂ ಕೇಳಿದ್ರು ಕೂಡ ಅವರಿಗೆ ಕೊಡೋದಿಲ್ಲ. ಇನ್ನು ಕಡಿಮೆ ಎಷ್ಟಾರು ಬೇಕಾದ್ರೆ ಹಾಕ್ಸ್ಕೋಬೋದು, ಆದರೆ 400 ರೂಪಾಯಿಗಿಂತ ಗಡಿಯನ್ನು ದಾಟಿ ಯಾರಿಗೂ ಕೊಡ್ತಾ ಇಲ್ಲ. ಯಾಕಂದರೆ ಎಲ್ಲ ಆಟೋ ಚಾಲಕರು ಕೂಡ ಸರಿಯಾಗಿ ಅದು ಬರಬೇಕು, ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇದೆ, ಸೊ ಅದಕ್ಕೆ ಪೂರೈಕೆ ಕಡಿಮೆ ಇದೆ. ಹೀಗಾಗಿ ಅದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಕೇವಲ 400 ರೂಪಾಯಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಇಲ್ಲಿ ಬಾಣಸವಾಡಿಯ ಒಂದು ಹೈ ಡ್ರೈವ್ನಲ್ಲಿ ಗ್ಯಾಸ್ನ ದರ ಪ್ರತಿ ಲೀಟರ್ಗೆ ಈಗ 90 ರೂಪಾಯಿಗೆ ಸೀಮಿತಗೊಳಿಸಲಾಗಿರುವಂಥದ್ದು. ಒಂದಷ್ಟು ಜನ ಆಟೋ ಚಾಲಕರು ಕೂಡ ದರ ಜಾಸ್ತಿ ಆಗಿರೋ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡ್ತಾರೆ. ಇನ್ನು ಕೆಲವೊಂದು ಬಂಕ್ಗಳಲ್ಲಿ ಸ್ಟಾಕ್ ಇದ್ರೂ ಕೂಡ ಕೊಡ್ತಾ ಇಲ್ಲ, ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಿರೋ ಒಂದು ಆರೋಪವನ್ನು ಕೂಡ ಕೇಳ್ಬರ್ತಾ ಇತ್ತು. ಸದ್ಯಕ್ಕೆ ಈಗ ಆಟೋದಲ್ಲೇ ನಾನು ಪ್ರಯಾಣವನ್ನು ಮಾಡ್ತಾ ಇಲ್ಲಿನ ನೈಜ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ಅನೇಕ ಬೆಂಗಳೂರಿನ ಅನೇಕ ಬಂಕ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಈಗ ಬಾಣಸವಾಡಿಯ ಈ ಒಂದು ಹೈ ಡ್ರೈವ್ನ ಬಂಕ್ನಲ್ಲಿ ತಾವು ಗಮನಿಸ್ತಿರಲ್ಲ, ಇದೇ ದೃಶ್ಯ ಇದೆ. ಕಳೆದ 2-3 ದಿನಗಳಿಂದ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಮತ್ತು ಸ್ಥಿತಿಯನ್ನು ಆಟೋ ಚಾಲಕರು ಎದುರಿಸಬೇಕಾದಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ರಾಜ್ಯಾದ್ಯಂತ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಎದುರಾಗಿದ್ದು LPG ಗ್ಯಾಸ್ಗಾಗಿ ಈಗ ಆಟೋ ಚಾಲಕರು ಹಾಹಾಕಾರ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. TV9 ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಕೂಡ ಮಾಡ್ತಾ ಇದೆ. ಈಗ ಬಾಣಸ್ವಾಡಿಯ ಹೈ ಡ್ರೈವ್ನ ಒಂದು ಬಂಕ್ ಬಳಿ ಇದ್ದೀನಿ ನಾನೀಗ. ಇಲ್ಲಿ ಯಾವ ರೀತಿಯಾದಂಥ ದೃಶ್ಯಗಳಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಬೆಳಗ್ಗಿಂದಲೂ ಕೂಡ ಇದೇ ರೀತಿಯಾದಂಥ ಒಂದು ದೃಶ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು ಆಟೋ ಚಾಲಕರು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಅಂದರೆ ಬಹಳ ಪ್ರಮುಖವಾಗಿ ಬಾಣಸವಾಡಿಯಿಂದ ಈಗ ರೈಲ್ವೆ ಅಂಡರ್ ಪಾಸ್ ಅಂದರೆ ಹೊರಮಾವು ರೈಲ್ವೆ ಅಂಡರ್ ಪಾಸ್ ತನಕ ಈಗ ಈ ಕ್ಯೂ ತಲುಪಿರುವಂಥದ್ದು. ಸುಮಾರು 500 ಮೀಟರ್ ಉದ್ದದವರೆಗೂ ಕೂಡ ಈ ಕ್ಯೂ ನಿಂತಿದೆ. ಆ ದೃಶ್ಯಗಳು ತಾವು ಗಮನಿಸ್ತಾ ಇದ್ದೀರಾ. ಆಟೋ ಚಾಲಕರು ಕೂಡ ತಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇರುವಂಥದ್ದು. ಬೆಂಗಳೂರಿನ ನಾನಾ ಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಸದ್ಯ ಬಾಣಸವಾಡಿಯ ಹೈ ಡ್ರೈವ್ನ ಒಂದು ಬಂಕ್ನಲ್ಲಿ 400 ರೂಪಾಯಿಗೆ ಒಂದು ಗ್ಯಾಸನ್ನು ಸೀಮಿತಗೊಳಿಸಿದ್ದಾರೆ. ಹೆಚ್ಚುವರಿಗೆ ಯಾರಾದರೂ ಕೇಳಿದ್ರು ಕೂಡ ಅವರಿಗೆ ಕೊಡೋದಿಲ್ಲ. ಇನ್ನು ಕಡಿಮೆ ಎಷ್ಟಾರು ಬೇಕಾದ್ರೆ ಹಾಕ್ಸ್ಕೋಬೋದು, ಆದರೆ 400 ರೂಪಾಯಿಗಿಂತ ಗಡಿಯನ್ನು ದಾಟಿ ಯಾರಿಗೂ ಕೊಡ್ತಾ ಇಲ್ಲ. ಯಾಕಂದರೆ ಎಲ್ಲ ಆಟೋ ಚಾಲಕರು ಕೂಡ ಸರಿಯಾಗಿ ಅದು ಬರಬೇಕು, ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇದೆ, ಸೊ ಅದಕ್ಕೆ ಪೂರೈಕೆ ಕಡಿಮೆ ಇದೆ. ಹೀಗಾಗಿ ಅದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಕೇವಲ 400 ರೂಪಾಯಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಇಲ್ಲಿ ಬಾಣಸವಾಡಿಯ ಒಂದು ಹೈ ಡ್ರೈವ್ನಲ್ಲಿ ಗ್ಯಾಸ್ನ ದರ ಪ್ರತಿ ಲೀಟರ್ಗೆ ಈಗ 90 ರೂಪಾಯಿಗೆ ಸೀಮಿತಗೊಳಿಸಲಾಗಿರುವಂಥದ್ದು. ಒಂದಷ್ಟು ಜನ ಆಟೋ ಚಾಲಕರು ಕೂಡ ದರ ಜಾಸ್ತಿ ಆಗಿರೋ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡ್ತಾರೆ. ಇನ್ನು ಕೆಲವೊಂದು ಬಂಕ್ಗಳಲ್ಲಿ ಸ್ಟಾಕ್ ಇದ್ರೂ ಕೂಡ ಕೊಡ್ತಾ ಇಲ್ಲ, ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಿರೋ ಒಂದು ಆರೋಪವನ್ನು ಕೂಡ ಕೇಳ್ಬರ್ತಾ ಇತ್ತು. ಸದ್ಯಕ್ಕೆ ಈಗ ಆಟೋದಲ್ಲೇ ನಾನು ಪ್ರಯಾಣವನ್ನು ಮಾಡ್ತಾ ಇಲ್ಲಿನ ನೈಜ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ಅನೇಕ ಬೆಂಗಳೂರಿನ ಅನೇಕ ಬಂಕ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಈಗ ಬಾಣಸವಾಡಿಯ ಈ ಒಂದು ಹೈ ಡ್ರೈವ್ನ ಬಂಕ್ನಲ್ಲಿ ತಾವು ಗಮನಿಸ್ತಿರಲ್ಲ, ಇದೇ ದೃಶ್ಯ ಇದೆ. ಕಳೆದ 2-3 ದಿನಗಳಿಂದ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಮತ್ತು ಸ್ಥಿತಿಯನ್ನು ಆಟೋ ಚಾಲಕರು ಎದುರಿಸಬೇಕಾದಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.